ಸರ್ಕಾರಿ ಕಟ್ಟಡವನ್ನ ಹೇಗೆ ಇಟ್ಕೋಬೇಕು ಅನ್ನೋದನ್ನ ನಾವೇ ಹೇಳ್ಬೇಕೇನ್ರಿ? ಅದೊಂದು ಕಾಮನ್ ಸೆನ್ಸ್ ಅಲ್ವಾ? ಈ ರೀತಿ ಸರ್ಕಾರಿ ಕಟ್ಟಡಗಳಿದ್ರೆ ಇದನ್ನ ಯಾರು ಸರ್ಕಾರಿ ಕಟ್ಟಡಗಳಂತಾರ? ಅದನ್ನ ಒಳ್ಳೆ ಉಪಯೋಗಕ್ಕೆ ಬಳಕೆ ಮಾಡ್ಕೋಬಹುದಲ್ಲ. ಆ ಪಕ್ಕದಲ್ಲಿ ತಿಪ್ಪೆ ಹಾಕಡ್ರಿ ಅಂತ ಹೇಳ್ತಾರ? ಇದೊಂದು ಸಾಮಾನ್ಯ ಜ್ಞಾನ. ಇದು ನಾವು 3 ದಿನ ತೆಗಿತೀವಿ, 4 ದಿನ ತೆಗಿತೀವಿ, ಪರವಾಗಿಲ್ಲ, ಹೆಂಗ್ ಬೇಕಂಗ್ ತಿಪ್ಪೆ ತರ ಇಟ್ಕೊಳ್ತೀವಿ ಅಂತಂದ್ರೆ ಇದನ್ನ ಏನ್ ಹೇಳ್ತಾರೆ? ಇದಕ್ಕೆ ಏನ್ ಹೇಳಕ್ಕಾಗತ್ತೆ? ನೀವು ಸರಿ ಇರುವಂತ ಏನೋ ತೊಂದರೆ ಇದೆಯಾ, ಕಟ್ಟಡ ಕುಸಿಯುವಂತ ಸಂದರ್ಭ ಇದೆಯಾ? ಬೇಡ, ಅದನ್ನು ಡೆಮಾಲಿಷ್ ಮಾಡಿ ಅಥವಾ ಇನ್ನೇನೋ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಲ್ಲ. ಈ ವ್ಯವಸ್ಥೆ ನಡುವೆ ನಾವು ಬದುಕ್ತೀವಿ, ನಾವು ಒಂದು ವಾರದಲ್ಲಿ ತಿಂಗಳಲ್ಲಿ ಒಂದು 3-4 ದಿನ ಬಂದು ಹೋಗ್ತೀವಿ ಅಂತಂದ್ರೆ ಇದು ಸಂಬಂಧ. ಇದನ್ನ ಸರಿಯಾಗಿ ಈ ಜಾಗವನ್ನ ಈಗ ನೋಡಿ, ಅವ್ರು ಹೇಳ್ತಾರ ಒಬ್ರು, ನನಗೂ ಸರಿಯಾದ ಜಾಗ ಸಿಗ್ತಾ ಇಲ್ಲ, ತುಂಬಾ ಕಮರ್ಷಿಯಲ್ ಆಗ್ತಾ ಇದೆ, ಹಾಗಾಗಿ ಎಲ್ಲ ಬೇರೆ ಕಡೆ ಮಾಡಿದ್ವಿ. ಈ ಜಾಗ ನಿಮ್ದೇ ಅಲ್ವ, ಸರ್ಕಾರಿ ಜಾಗನೇ ಆದ್ರೆ ಇದನ್ನ ಡೆಮಾಲಿಷ್ ಮಾಡಿ ಒಂದು ಒಳ್ಳೆ ಕಟ್ಟಡವನ್ನ ನಿರ್ಮಾಣ ಮಾಡಿ ಮಕ್ಕಳಿಗೆ ಉಪಯೋಗ ಆಗೋ ರೀತಿಯಲ್ಲಿ, ಸರ್ಕಾರಿ ಇಲಾಖೆಗೆ ಉಪಯೋಗ ಅಂದ್ರೆ ಏನು, ಯುವಕರು ಇರ್ಬೋದು, ಚಿಕ್ಕ ಮಕ್ಕಳು ಇರ್ಬೋದು, ಅವರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡ್ಬೋದಲ್ಲ. ನೋಡಿ, ಇಲ್ಲಿ ಇಂಥ ಕಟ್ಟಡ ಪಾಳು ಬಿದ್ದಿದೆ, ಇದು ಅಂಗನವಾಡಿ ಕೇಂದ್ರವೋ ಹಾಳು ಕೊಂಪೆಯೋ ಅಂತ ನಾವು ವರದಿ ಮಾಡಾಗ್ಲೇ ಎಚ್ಚೆತ್ಕೊಳ್ಬೇಕಾ? ಮುಂಚಿತವಾಗಿ ಯಾಕೆ ಎಚ್ಚೆತ್ಕೊಳ್ಬಾರ್ದು? ನೀವೇನೋ ಹೇಳ್ತೀರಿ ಅಲ್ಲಿ ಮಕ್ಕಳಿಲ್ಲ, ನಾವು ಮಕ್ಕಳಿಗೆ ಏನು ಅಂಗನವಾಡಿ ಕೇಂದ್ರ ತೆಗಿತಾ ಇಲ್ಲ ಅಂತ, ಆದ್ರೆ ನಾವು ಮಾತ್ರ ಬರ್ತಿದ್ವಿ. ನಿಮ್ಮ ಜೀವದ ಭದ್ರತೆಯು ಮುಖ್ಯ ಅಲ್ವಾ? ರಕ್ಷಣೆ ಮುಖ್ಯ ಅಲ್ವಾ? ಓಕೆ, ಈ ಬಗ್ಗೆ ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನಮ್ಮ ವರದಿಗಾರರು. ಅವ್ರೇನು ಹೇಳ್ತಾರೆ ಕೇಳೋಣ. ಶ್ರೀನಿವಾಸ್, ಏನಿದು ಏನು ಅಂಗನವಾಡಿ ಕೇಂದ್ರ ಒಂದು ರೀತಿಯ ಅವ್ಯವಸ್ಥೆಗಳ ಆಗರ ಆಗಿದೆ, ಅಲ್ಲಿ ನಿಜಕ್ಕೂ ಮಕ್ಕಳು ಬರ್ತಾ ಇದ್ದಾರಾ ಅಥವಾ ಬೇರೆ ಕಡೆ ಅವ್ರ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಮಾಡ್ಲಾಗ್ತಾ ಇದೆಯಾ? ಕೇವಲ 3-4 ದಿನ ಅಷ್ಟೇ ತೆಗಿತೀವಿ ಅಂತ ಹೇಳ್ತಿದ್ದಾರೆ. ಇದು ಏನ್ ನಡೀತಾ ಇದೆ ಅಲ್ಲಿ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಶ್ರೀನಿವಾಸ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದು ಕೇವಲ ಶಿರಾ ಭಾಗದ ಅಂಗನವಾಡಿಯ ಕಥೆಯಲ್ಲ. ರಾಜ್ಯದಲ್ಲಿ ಎಷ್ಟೋ ಅಂಗನವಾಡಿಗಳು, ಸರ್ಕಾರಿ ಶಾಲೆಗಳು ಅಧ್ವಾನದ ಸ್ಥಿತಿಯಲ್ಲಿದ್ದಾವೆ. ಆ ಭಾಗದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಈ ಸ್ಟೋರಿಯನ್ನ ನೋಡಿ ಎಚ್ಚೆತ್ತುಕೊಳ್ಳಲೇಬೇಕು. ಒಂದು ಸರ್ಕಾರಿ ಕಟ್ಟಡವನ್ನ ಹೇಗೆ ಇಟ್ಕೊಳ್ಬೇಕು ಅಂತೇಳಿ ಮಾಧ್ಯಮಗಳು ಪಾಠ ಮಾಡ್ಬೇಕೇನು ನಿಮ್ಗೆಲ್ಲ? ಅಲ್ಲಿ ನಿಮಗೆ ತೊಂದರೆ ಆಗತ್ತೆ, ದಯಮಾಡಿ ಅಲ್ಲಿಗೆ ಹೋಗ್ಬೇಡಿ ಅಂತೇಳಿ ನಾವು ಹೇಳಿದಾಗ ನೀವು ಎಚ್ಚೆತ್ಕೊಳ್ಬೇಕಾ? ಯಾಕೆ ಇಲಾಖೆ ಅಧಿಕಾರಿಗಳಿಗೆ, ಅಲ್ಲಿರೋ ಸಿಬ್ಬಂದಿಗಳಿಗೆ ಒಂದು ಜವಾಬ್ದಾರಿ ಬೇಕಲ್ವಾ? ನಾಳೆ ಏನು ಅನಾಹುತ ಆದಾಗ ಅದಕ್ಕೆ ಹೊಣೆ ಯಾರು? ಶ್ರೀನಿವಾಸ್ ಸಂಪರ್ಕದಲ್ಲಿದೆ, ನಾನು ಧ್ವನಿ ಕೇಳ್ತಾ ಇದ್ರೆ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ನೀವು ತಿಳಿಸಿಕೊಡೋದಾದರೆ. ಶ್ರೀನಿವಾಸ್, ಏನಾಗಿದೆ ಅಲ್ಲಿನ ಕತೆ? ಅಲ್ಲಿನ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ವಾ? ಯಾಕೆ ಈ ರೀತಿ ಇಟ್ಕೊಂಡಿದ್ದಾರೆ ಒಂದು ಅಂಗನವಾಡಿ ಕೇಂದ್ರವನ್ನ? ಸರ್, ಅದು ಒಂದು 5 ವರ್ಷದಿಂದ ಕಂಟಿನ್ಯೂಷನ್ ಆಗಿ ಅಂಗನವಾಡಿ ಅಂತ ಮಾಡಿದ್ದಾರೆ ಸರ್. ಅದು ಇತ್ತೀಚೆಗೆ ಒಂದು 1.5 ವರ್ಷದಿಂದ ನಾವು ಈ ಅಂಗನವಾಡಿನ ನಡೆಸ್ತಾ ಇಲ್ಲ. ಅವ್ಯವಸ್ಥೆ ಇರೋದ್ರಿಂದ ನಾವು ಅಧಿಕಾರಿಗಳು ಗಮನಕ್ಕೆ ಬಂದದ್ದು ಕೂಡ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಸರ್. ಅದಕ್ಕೋಸ್ಕರ ಮಕ್ಕಳನ್ನ ನಾವು ಇಲ್ಲಿ ಸೇರ್ಪಡೆ ಮಾಡ್ಕೊಳೋದು ಕೂಡ ಬೈಬಲ್ತಾ ಇದ್ದೀವಿ. ನಾವು ಬೇರೆ ಕಡೆ ನಾವು ಸೇರಿಸ್ತಾ ಇದ್ದೀವಿ ಎಂಬ ಮಾತನ್ನ ಅಂಗನವಾಡಿ ಟೀಚರ್ ಹೇಳಿದ್ರು ಸರ್. ಈಗ ಬೇರೆ ಕಡೆ ವ್ಯವಸ್ಥೆ ಮಾಡಿದಾರೆ ಅಂದ್ರೆ ಇದನ್ನ ಯಾಕೆ ಈ ರೀತಿ ಇಟ್ಕೊಂಡಿದ್ದಾರೆ? ಅಲ್ಲಿ ಗರ್ಭಿಣಿಯರು ಬರ್ತಾರೆ, ಪ್ರತಿ ಸಲ ಕೂಡ ತಿಂಗಳಿಗೆ 3-4 ಸಲ ಗರ್ಭಿಣಿಯರು ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಜೀವ ಇಲ್ವಾ? ಅಂದ್ರೆ ಅವ್ರ ಜೀವ ಅಪಾಯದಲ್ಲಿಲ್ವಾ? ಹೌದು ಸರ್. ಓಕೆ, ನೋಡಿ, ನಮ್ಮ ಸರ್ಕಾರಿ ಕಟ್ಟಡಗಳು ಯಾವ ಅವಸ್ಥೆಗೆ ತಲುಪಿದವೆ ಅಂದ್ರೆ ನಮಗೆ ಏನ್ ಮಾತಾಡ್ಬೇಕೋ ಗೊತ್ತಾಗಲ್ಲ ಆ ಮಟ್ಟಕ್ಕೆ.
ಸರ್ಕಾರ ಕೋಟಿಗಟ್ಟಲೆ ಹಣ. ಆಮೇಲೆ ಇನ್ನೊಂದು ಯಾಕಿತ್ತು ಈ ವಿಚಾರನ ಅತ್ಯಂತ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸ್ತೀವಿ ಅಂದ್ರೆ, ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣವನ್ನ ನಾವು ಚಿಕ್ಕಂದಿನಲ್ಲಿಯೇ ಎಜುಕೇಶನ್ ಬಗ್ಗೆ ನಾವು ರೂಪಿಸ್ಲಿಲ್ಲ ಅಂದ್ರೆ ಅವು ನಾಳೆ ಶಿಕ್ಷಣ ಅಂದ್ರೆ ಒಂದ್ ರೀತಿ ಬಂಧನ ಅಂತ ಅನ್ಸ್ಬಿಡುತ್ತೆ, ಶಿಕ್ಷಣ ಅಂದ್ರೆ ಒಂದ್ ರೀತಿ ಜಿಗುಪ್ಸೆ ಅನ್ಸ್ಬಿಡುತ್ತೆ ಈ ರೀತಿ ವ್ಯವಸ್ಥೆ ಬಂದ್ರೆ. ಮಕ್ಕಳಿಗೆ ಈ ಬಾಲ ಕೇಂದ್ರಗಳು ಒಂದು ರೀತಿಯ ಆಟ ಪಾಠದ, ಕ್ರಿಯಾಶೀಲತೆಯ, ಉತ್ಸಾಹವನ್ನು ಹೆಚ್ಚಿಸುವ ಚೈತನ್ಯ ಶಾಲೆಯ ಕೇಂದ್ರಗಳಾಗಬೇಕು. ಸರ್ಕಾರಿ ಶಾಲೆಗಳು ಅಂದ್ರೆ ಒಂದು ರೀತಿ ಹಾಳು ಕೊಂಪೆಗಳು, ಅಂಗನವಾಡಿ ಕೇಂದ್ರಗಳು ಅಂದ್ರೆ ಒಂದು ರೀತಿ ದನದ ಕೊಟ್ಟಿಗೆಗಳು, ಗುಂಡಿ ಗುಡಾರಗಳು ಅಂತೇಳಿ ನಾವು ಬರೀ ಇದನ್ನೇ ವರದಿ ಮಾಡಿದ್ರೆ ಇವು ಬದಲಾಗೋದು ಯಾವಾಗ? ಆಯ್ತಪ್ಪ, ಮಕ್ಕಳನ್ನ ಬೇರೆ ಕಡೆ ನೀವು ಇಟ್ಟು ಅಂಗನವಾಡಿ ಕೇಂದ್ರ ನಡೆಸ್ತಾ ಇದ್ದೀರಿ, ಇದನ್ನ ಯಾಕೆ ಈ ರೀತಿ ಇಟ್ಕೊಂಡಿದ್ದೀರಿ? ಅಲ್ಲಿ ಸಾರ್ವಜನಿಕರು ಬರ್ತಾರೆ, ಮಹಿಳೆಯರು ಬರ್ತಾರೆ, ಗರ್ಭಿಣಿಯರು ಬರ್ತಾರೆ, ಅವರ ಸುರಕ್ಷತೆ ದೃಷ್ಟಿ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಅಲ್ಲಿನ ವಾರ್ಡ್ ಕೌನ್ಸಿಲರ್ ದೂರವಾಣಿ ಸಂಪರ್ಕದ ಮೂಲಕ ನಮ್ಗೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಹಲೋ 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 ಸರ್ ನಮಸ್ಕಾರ. ಸರ್ ಹಲೋ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಸರ್ ನಮಸ್ತೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನ ಮಾಡೋಣ. ಯಾಕೆ ಅಂದ್ರೆ ಈ ರೀತಿಯ ಕಟ್ಟಡಗಳನ್ನ, ಈ ರೀತಿ ಹಾಳು ಕೊಂಪೆಗಳು ಮಾಡೋದ್ರ ಬದಲಾಗಿ ಅವನ್ನ ನವೀಕರಣ ಮಾಡುವಂಥದ್ದು, ದುರಸ್ತಿ ಮಾಡುವಂಥದ್ದು, ತುಂಬಾ ಹಾಳಾಗಿದ್ರೆ, ಅಧ್ವಾನ ಆಗಿದ್ರೆ ಅವನ್ನ ಡೆಮಾಲಿಷ್ ಮಾಡಿ ಒಳ್ಳೆಯ ಕಟ್ಟಡಗಳನ್ನ ಕಟ್ಟಿ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೋಬಹುದಲ್ಲ. ಯಾಕೆಂದ್ರೆ ಇದು ಸಾರ್ವಜನಿಕರ ಆಸ್ತಿ, ಪಬ್ಲಿಕ್ ಪ್ರಾಪರ್ಟಿನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕಲ್ಲ. ಅಯ್ಯೋ ನನಗೇನು ಅದು ಹಾಳಾಗೋಗಿದೆ, ಅದು ಕೊಂಪೆ ಆಗಿದೆ, ನಮಗೇನ್ರಿ, ಅದರಿಂದ ನಮಗೇನ್ ಲಾಭ, ನಮಗೇನ್ ಸಿಗುತ್ತೆ ಅಂತ ಯೋಚನೆ ಮಾಡೋದಲ್ಲ. ಈ ರೀತಿ ಸಾರ್ವಜನಿಕ ಕಟ್ಟಡಗಳು ಎಲ್ರಿಗೂ ಸೇರಿದಂಥವು, ಆ ಭಾಗದ ಜನರಿಗೆ ಸೇರಿದಂಥದ್ದು. ಅಲ್ಲಿ ಗರ್ಭಿಣಿಯರು ಬರ್ತಾರೆ, ಹೆಣ್ಣು ಮಕ್ಕಳು ಬರ್ತಾರೆ, ನಾವು 4-5 ದಿನ ತೆಗಿತೀವಿ, ಏನ್ ತೊಂದರೆ ಇಲ್ಲ ಅಂತಂದ್ರೆ ಅದು ಆ ಟೈಮಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ, ಅದು ಕುಸಿದು ಬಿದ್ರೆ, ಒಂದು ಸರ್ಕಾರಿ ಕೊಠಡಿಗಳು, ಸರ್ಕಾರಿ ಕಚೇರಿಗಳು ಅಂದ್ರೆ ಅದು ಹೆಂಗ್ ಬೇಕಂಗಿರ್ಬೇಕಾ? ಅಂಗನವಾಡಿ ಕೇಂದ್ರಗಳು ಅಂದ್ರೆ ಅದು ಹೆಂಗ್ ಬೇಕಂಗಿರ್ಬೇಕಾ? ಅಲ್ಲಿ ಮೂಲಭೂತ ಸೌಕರ್ಯಗಳೇ ಬೇಡವಾ? ಅಲ್ಲೊಂದು ಸ್ವಚ್ಛತೆ ಬೇಡವಾ? ಅಲ್ಲೊಂದು ಆಹ್ಲಾದಕರ ವಾತಾವರಣ ಬೇಡವಾ? ಅಲ್ಲೊಂದು ಕ್ರಿಯಾಶೀಲ ಸೃಷ್ಟಿಯಾಗುವಂತ ಒಂದು ವಾತಾವರಣ ಕ್ರಿಯೇಟ್ ಆಗೋದು ಬೇಡವಾ? ಇದು ನೋಡುವವರಿಗೆ ಸಾಮಾನ್ಯ ಸುದ್ದಿ ಅನ್ಸ್ಬೋದು, ಆದ್ರೆ ಇದನ್ನ ಹೀಗೆ ನೆಗ್ಲೆಕ್ಟ್ ಮಾಡಿದ್ರೆ ದೊಡ್ಡ ಅಪಾಯಕ್ಕೆ ಆಹ್ವಾನ ಮಾಡ್ತವೆ ಈ ರೀತಿ ಕಟ್ಟಡಗಳು. ಆ ಭಾಗದ ಜನಪ್ರತಿನಿಧಿಗಳ ಬೇಜವಾಬ್ದಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳ ಬೇಜವಾಬ್ದಾರಿ, ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿ, ಅಲ್ಲಿನ ಸಿಬ್ಬಂದಿಗಳ ಬೇಜವಾಬ್ದಾರಿ ಈ ಒಂದು ಕಟ್ಟಡವನ್ನು ನೋಡಿದಾಗ ನಮಗೆ ಸಾಕ್ಷೀಕರಿಸುತ್ತೆ ಇವೆಲ್ಲ ಸಂದರ್ಭಗಳು. ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳ ಸಮಸ್ಯೆಗಳನ್ನ ನಾವು ಯಾಕೆ ಇಟ್ಕೊಳ್ತೀವಿ ಅಂದ್ರೆ ಪಬ್ಲಿಕ್ಗೆ ಸಹಾಯ ಆಗಲಿ ಅಂತ. ಶಿರಾ ಭಾಗದ ಜನ ಯೋಚನೆ ಮಾಡಬೇಕು, ಮೇದಾರಹಟ್ಟಿಯ ವಾರ್ಡ್ನ ಜನ ಯೋಚನೆ ಮಾಡಬೇಕು. ನಮ್ಮ ವಾರ್ಡ್ನ ಅಂಗನವಾಡಿ ಈ ರೀತಿ ಗುಂಡಿ ಗಡಾರ ಆಗಿದೆ, ಅಧ್ವಾನ ಆಗಿದೆ, ಅವ್ಯವಸ್ಥೆಯ ಆಗರ ಆಗಿದೆ ಅಂದ್ರೆ ಅದು ನಮಗೆ ಶೇಮ್, ಅದು ನಮಗೆ ನಾಚಿಕೆ ತರಿಸುವಂತ ವಿಚಾರ ಅಂತ ಆ ಜನರಿಗೆ ಅನ್ಸ್ಬೇಕು. ಅಲ್ಲಿನ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕು, ಇದನ್ನ ಮೊದಲು ಸರಿಪಡಿಸ್ರಿ. ಒಂದು ಸರ್ಕಾರಿ ಕಟ್ಟಡ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದ ಮೂಲಕ ನಡೀತವೆ ಈ ಅಂಗನವಾಡಿ ಕೇಂದ್ರಗಳು. ಇದಕ್ಕೆಲ್ಲ ಕೋಟಿಗಟ್ಟಲೆ ಹಣವನ್ನ ಟೆಂಡರ್ ಕರ್ಕೊಂಡು ತೆಗೆದುಕೊಂಡಿರ್ತಾರೆ, ಅದೆಲ್ಲ ಆಗಿಲ್ವಾ? ಅಲ್ಲಿನ ಶಾಸಕರು ಏನ್ ಮಾಡ್ತಿದ್ದೀರಿ? ಅಲ್ಲಿನ ವಾರ್ಡ್ ಮೆಂಬರ್ ನೀವುಗಳು ಏನ್ ಮಾಡ್ತಿದ್ದೀರಿ? ಕೊನೆ ಪಕ್ಷ ಈ ವರದಿಯ ನಂತರವಾದರೂ ಜನಶ್ರೀ ವಾಹಿನಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ಶಿರಾ ಭಾಗದ ಮೇದಾರಹಟ್ಟಿಯ ಅಂಗನವಾಡಿ ಕೇಂದ್ರದ ಅಧ್ವಾನದ ಅವ್ಯವಸ್ಥೆಯನ್ನು ನಾವು ನಿಮಗೆ ತೋರಿಸಿದ್ದೇವೆ. ಅದನ್ನ ಬದಲಾವಣೆ ಮಾಡ್ಕೊಳ್ತಿರೋ ಅಥವಾ ಹೀಗೆ ಮುಂದುವರಿಸ್ತಿರೋ ನಿಮಗೆ ಬಿಟ್ಟಿದ್ದು. ಆದ್ರೆ ಬದಲಾವಣೆ ಆಗ್ಲಿ, ಒಂದು ಒಳ್ಳೆಯ ಸುಸಜ್ಜಿತ ಸುಂದರ ಕಟ್ಟಡ ಬರಲಿ ಅನ್ನೋದು ನಮ್ಮ ಆಶಯ.
ಯಾರಿಗೆ ಯಾವುದೇ ಅನಾಹುತ ಆಗದಿರಲಿ ಅನ್ನೋದು ನಮ್ಮ ಆಶಯ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಪಂಚೇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಶಿರಾ ಭಾಗದ ಮೇದಾರಹಟ್ಟಿಯ ವಾರ್ಡ್ ನಂಬರ್ 29ರ ಈ ಅಂಗನವಾಡಿಯ ಕೇಂದ್ರದ ದುಸ್ಥಿತಿಯನ್ನ ಬದಲಾವಣೆಗೊಳಿಸೋ ಕೆಲಸವನ್ನ ಮಾಡ್ಲಿಲ್ಲ ಅಂದ್ರೆ ನಾವು ಮತ್ತೆ ಅದನ್ನೇ ವರದಿ ಮಾಡ್ತೀವಿ. ನೋಡ್ರಿ, ಇವ್ರಿಗೆ ಏನು ಪಂಚೇಂದ್ರಿಗಳಿಗೆ ಕೆಲಸ ಮಾಡ್ತಿಲ್ಲ ಅಂತೇಳಿ. ಓಕೆ, ನಾಳೆ ಮತ್ತೆ ಇನ್ನೊಂದು ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದ ಮೂಲಕ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.